ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಪರ ವ್ಲಾಗ್ಸ್ ಕನ್ನಡದಾಗ. ನಾವು ರೀಸೆಂಟಾಗಿ ಮಾಲ್ನಾಗಿರುವಂಥ ಫನ್ ಸಿಟಿಗೆ ಹೋಗಿದ್ವಿ. ಅಲ್ಲೆಲ್ಲ ಮಕ್ಕಳಿಗೆ ಟೆಕ್ನಾಲಜಿ ವೈಸ್ ಆಡಲಿಕ್ಕೆ ಭಾಳಷ್ಟು ಅನುಕೂಲ ಅದ ಅಂಥೇಳಿ ನೋಡೋಣ, ನಾವು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೋಗಿದ್ವಿ. ಆದ್ರೆ ಅಲ್ಲಿ ರೇಟ್ ನೋಡಿ ನನ್ನ ಎದಿನ ಸಸಕ್ಕೆ ಅನ್ನಿಸ್ತು. ಯಾಕಂದ್ರೆ 55 ಆಟಕ್ಕೆ ಮ್ಯಾಕ್ಸಿಮಮ್ ಪ್ಲೇ ಇರೋದು 55 ಆಟ, ಅದಕ್ಕೆ 3700 ರೂಪಾಯಿ ಇತ್ತು. ಇದ 3700 ರೂಪಾಯಿ ಏನದಲ್ರಿ, ಇದು 10 ವರ್ಷದಿಂದ 1 ಗ್ರಾಮ್ ಚಿನ್ನದ ರೇಟ್ ಆಗಿತ್ತು. ಅಂದ್ರೆ ಇಮ್ಯಾಜಿನ್ ಮಾಡಿರಿ, ನಾವು ಈಗಿನ ಕಾಲದಾಗ ಇಬ್ಬರು ಮಕ್ಕಳಿಗೆ ಆಡ್ಸಿದ್ರೆ ಅಂದ್ರೆ 1 ಗ್ರಾಮ್ ಚಿನ್ನದ ರೇಟ್ ಈಗೇನದಲ್ಲ ಅದನ್ನು ನಾವು ಕೊಟ್ಟು ಆಡಿಸ್ಲಿಕ್ಕತ್ತೀವಿ. ಬಂಗಾರ ತೊಗೊಳೋದ್ರ ಬದಲಿ ಇಂಥ ಆಲ್ತು ಫಾಲ್ತು ಆಟಕ್ಕೆ ನಾವು ರೊಕ್ಕ ಹಾಕಿ ನಮ್ಮ ಮಜಕ್ಕೆ ಸಲುವಾಗಿ ಮಾಡಿಸ್ತೇವೋ, ಏನು ಮಕ್ಳಿಗೆ ಮಜಾ ಬರಲಿ ಅಂತ ಆಡಿಸ್ತೇವೋ, ಮಕ್ಳು ಕ್ರೇಜ್ ಅದನೋ ಏನು ದೊಡ್ಡವ್ರ ಕ್ರೇಜ್ ಅದನೋ ಒಂದೂ ಅರ್ಥ ಆಗಲಿಲ್ಲ. ಬಟ್ ಏನೋ ಒಂಚೂರು ಸುತ್ತಾಡ್ಕೊಂಡು ನೋಡ್ಕೊಂಡು ತಲೆ ಗಿರ್ ಅಂತ್ರಿಪ್ಪ ನನಗದು ರೇಟ್ ನೋಡಿ. ಇದನ್ನೆಲ್ಲ ನೋಡಿ ನಂಗೆ ಏನು ಅನ್ನಿಸ್ತಂತಂದ್ರೆ, ಫಿಸಿಕಲ್ ಗೇಮ್ಗಿಂತ ಮೆಂಟಲ್ ಗೇಮಿಗೆ ಈಗಿನ ಕಾಲದಾಗ ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ಲಿಕ್ಕೆ ಅಂತ ಅನ್ನಿಸ್ತು. ಅದು ಪೇರೆಂಟ್ಸ್ ಕೊಡ್ಲಿಕ್ಕತ್ತೀವೋ ಇಲ್ಲ ಜನ್ರೇಷನ್ದಾಗ ಹಂಗದನೋ